ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಮೊನ್ನೆ ನಡು ರಸ್ತೆಯಲ್ಲೇ ಕ್ಷುಲ್ಲಕ ಕಾರಣಕ್ಕೆ ಒಬ್ಬ ಸೈನಿಕ ಅಂತ ಹೇಳಿಕೊಂಡಿದ್ದ ನಾಮರ್ದನೊಬ್ಬ ನಡು ರಸ್ತೆಯಲ್ಲೇ ಪಿಶಾಚಿಯಂತೆ ವರ್ತಿಸಿ ಓರ್ವ ಯುವಕನ ಮೇಲೆ ಮನ ಬಂದಂತೆ ಹಲ್ಲೆ ಮಾಡಿ ಎಷ್ಟು ಸಾಧ್ಯವೋ ಅಷ್ಟು ಆ ಯುವಕನನ್ನ ಥಳಿಸಿ ವಿಕೃತಿ ಮೆರೆದಿದ್ದ. ಅದು ಸಾಲದು ಅಂತ ವಿಡಿಯೋ ರೆಕಾರ್ಡ್ ಮಾಡಿ, ಅಯ್ಯೋ ಕರ್ನಾಟಕದಲ್ಲಿ ಹೊರ ರಾಜ್ಯದವರಿಗೆ ಉಳಿಗಾಲವಿಲ್ಲ, ಕನ್ನಡ ಮಾತನಾಡಿಲ್ಲ ಅನ್ನೋದಕ್ಕೆ ಯುವಕರ ಗುಂಪೊಂದು ಹೇಗೆ ಹಲ್ಲೆ ಮಾಡಿದೆ ನೋಡಿ ಅಂತ ಮೊಸಳೆ ಕಣ್ಣೀರು ಸುರಿಸಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದ. ಬಕಪಕ್ಷಿಗಳಂತೆ ಕಾಯ್ಕೊಂಡು ಕೂತಿರುವ ಮೀಡಿಯಾಗಳು ಅರೆ ಇದೇನಿದು, ಓರ್ವ ದೇಶ ಕಾಯೋ ಸೈನಿಕನಿಗೆ ಇಂಥ ಪರಿಸ್ಥಿತಿನ ಅಂತ ರೊಚ್ಚಿಗೆದ್ದು ಬಿಟ್ವು. ಅದರಲ್ಲೂ ಬರಗೆಟ್ಟು ಹೋಗಿರುವ ನ್ಯಾಷನಲ್ ಮೀಡಿಯಾಗಳು ಈ ವಿಡಿಯೋವನ್ನೇ ಮುಂದಿಟ್ಟುಕೊಂಡು ಕರ್ನಾಟಕವನ್ನೇ ಟಾರ್ಗೆಟ್ ಮಾಡಿ ಬಾಯಿ ಚಪಲವನ್ನು ತೀರಿಸಿಕೊಂಡ್ವು. ಆದರೆ ನಮ್ಮ ಕರ್ನಾಟಕದ ಮೀಡಿಯಾದವರು ಕಡಿಮೆನಾ? ನ್ಯಾಷನಲ್ ಮೀಡಿಯಾಗೆ ಸೆಡ್ಡು ಹೊಡೆದು ಕೃತ್ಯ ನಡೆದ ಸ್ಥಳದಲ್ಲಿನ CCTV ಫುಟೇಜ್ ಕಲೆಕ್ಟ್ ಮಾಡಿಕೊಂಡು ಅದನ್ನು ನೋಡ್ತಾರೆ. ಅಯ್ಯೋ ರಾಮ, ಆ ಸೈನಿಕ ಬೆಳ್ಳಂಬೆಳಗ್ಗೆ ಎಣ್ಣೆ ಹೊಡ್ಕೊಂಡು ಬೀದಿಲಿ ಸಿಕ್ಕ ಯುವಕನ ಮೇಲೆಯೇ ಮುಗಿಬಿದ್ದು ಹಸಿದಿರೋ ಕತ್ತೆ ಕಿರುಬನಂಗೆ ಎಗರೆಗರಿ ಬೀಳ್ತಿದ್ದ. ಸಾಯಿಸಲೇಬೇಕು ಎಂಬ ಮನಸ್ಥಿತಿಯಲ್ಲೇ ಆ ವಿಕೃತ ಸೈನಿಕ ಅತ್ತಿಂದಿತ್ತ ಓಡಾಡುತ್ತಾ ಎಗರಾಡುತ್ತಾ ಆ ಹುಡುಗನ ಹಣ್ಣುಗಾಯಿ ನೀರುಗಾಯಿ ಮಾಡಿಬಿಟ್ಟ. ಆ ದೃಶ್ಯಗಳು ಕನ್ನಡಿಗರಾದ ಯಾರಿಗಾದರೂ ಹೊಟ್ಟೆ ಉರಿಯದೇ ಇರದು. ಆ ವಿಡಿಯೋ ನೋಡಿದ ಮೇಲೆ ಈ ಪ್ರಕರಣ ಮಗ್ಗಲು ಬದಲಿಸ್ತು. ಆ ಸೈನಿಕನ ಹೆಂಡತಿ ಹೊಟ್ಟೆಗೆ ಏನ್ ತಿಂತಾಳೋ? ಬೀದಿಲಿ ಹುಚ್ಚು ನಾಯಂಗೆ ಆಡ್ತಿದ್ದ ಅವಳ ಗಂಡನ್ನ ತಡೆಯೋದು ಬಿಟ್ಟು ವಿಡಿಯೋ ಮಾಡಿಕೊಂಡು ನಾಟಕ ಕಂಪನಿ ಹೆಡ್ ಮಿಸ್ ಆಡ್ದಂಗೆ ಆಡ್ಕೊಂಡು ನಿಂತಿದ್ಲು ಮಹಾತಾಯಿ. ಇದೀಗ ಎಲ್ಲಾ ಮೊಸಳೆ ಕಣ್ಣೀರ ಕಥೆಗಳೆಲ್ಲವೂ ಇದೀಗ ಭಾರತಕ್ಕೆ ಗೊತ್ತಾಗಿದೆ. ಅಷ್ಟೇ ಅಲ್ಲ, ವಿಂಗ್ ಕಮಾಂಡರ್ನ ಧ್ವನಿಯೇ ಒದಗಿ ಹೋಗಿದೆ. ಯಾಕಂದ್ರೆ ಏರ್ ಫೋರ್ಸ್ನ ಉನ್ನತ ಅಧಿಕಾರಿಗಳೇ ವಿಂಗ್ ಕಮಾಂಡರ್ನ ಹೇಯ ಕೃತ್ಯಕ್ಕೆ ವಿಷಾದ ವ್ಯಕ್ತಪಡಿಸಿದೆ. ಮಾತ್ರವಲ್ಲ, ತನಿಖೆಗೂ ಸಹಕರಿಸುವುದಾಗಿ ಹೇಳಿದೆ. ಆತನ ವಿರುದ್ಧವೂ ಶಿಸ್ತು ಕ್ರಮ ಕೈಗೊಳ್ಳುವ ಭರವಸೆ ನೀಡಿದೆ. ಇತ್ತ ಕಡೆ CM ಸಿದ್ದರಾಮಯ್ಯ ಕೂಡ ಕನ್ನಡಿಗರ ಪರ ಧ್ವನಿ ಎತ್ತಿ ಎಂಥದ್ದೇ ಉನ್ನತ ಅಧಿಕಾರಿಯೇ ಆಗಿರಲಿ ಕ್ರಮ ಜರುಗಿಸುವಂತೆ ತಾಕೀತು ಮಾಡಿದ್ದಾರೆ. ಅಷ್ಟಕ್ಕೂ ಏನಾಯಿತು ಪ್ರಕರಣ? ಮುಂದೆ ಏನಾಗುತ್ತೆ? ಆ ವಿಂಗ್ ಕಮಾಂಡರ್ನ ಪರಿಸ್ಥಿತಿ ಏನಾಗಬಹುದು ಅನ್ನೋದನ್ನು ಇಂದಿನ ಸಂಚಿಕೆಯಲ್ಲಿ ತಿಳಿಯೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ರಸ್ತೆಯಲ್ಲಿ ವಾಹನ ಹಿಂದಿಕ್ಕುವ ವಿಚಾರವಾಗಿ ಸಿಟ್ಟಿಗೆದ್ದು ಭಾರತೀಯ ವಾಯುದಳದ ವಿಂಗ್ ಕಮಾಂಡರ್ ಹಾಗೂ ಬೈಕ್ ಸವಾರ ಪರಸ್ಪರ ಬಡಿದಾಡಿಕೊಂಡಿದ್ರು. ಈ ಘಟನೆ ನಡೆದದ್ದು ಬೈಯಪ್ಪನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ. ಸೋಮವಾರ ನಡೆದ ಘಟನೆಗೆ ಭಾರತೀಯ ವಾಯುಪಡೆ ಕ್ಷಮೆಯಾಚಿಸಿದೆ. ಬೆಂಗಳೂರಿನಲ್ಲಿ ನಡೆದ ಘಟನೆಯ ಕುರಿತು IAF ಹೇಳಿಕೆ ನೀಡಿದ್ದು, ನಿನ್ನೆ ಬೆಂಗಳೂರಿನಲ್ಲಿ IAF ಅಧಿಕಾರಿಯೊಬ್ಬರು ಭಾಗಿಯಾಗಿರುವ ಘಟನೆ ಸಂಬಂಧಿಸಿದ್ದು ನಿಜಕ್ಕೂ ದುರಾದೃಷ್ಟಕರ. ಪ್ರಕರಣವನ್ನ ತನಿಖೆ ಮಾಡಲು ಮತ್ತು ಕಾನೂನುಬದ್ಧವಾಗಿ ಪರಿಹರಿಸಲು IAF ಸ್ಥಳೀಯ ಅಧಿಕಾರಿಗಳಿಗೆ ಸಹಾಯ ಮಾಡುತ್ತದೆ ಎಂದಿದೆ. ವಿಂಗ್ ಕಮಾಂಡರ್ ಶಿಲಾದಿತ್ಯ ಬೋಸ್, ಸ್ವಿಗ್ಗಿ ಡೆಲಿವರಿ ಬಾಯ್ ವಿಕಾಸ್ ಕುಮಾರ್ ಎಂಬಾತನ ಮೇಲೆ ಹಿಗ್ಗಾಮುಗ್ಗ ಥಳಿಸಿ ಸ್ವತಃ ತಾನೇ ವಿಡಿಯೋ ಮಾಡಿ ಕನ್ನಡಿಗರಿಂದ ತನ್ನ ಮೇಲೆ ಹಲ್ಲೆ ಆಗಿದೆ, ಹೊರ ರಾಜ್ಯದವರಿಗೆ ಇಲ್ಲಿ ರಕ್ಷಣೆ ಇಲ್ಲ ಎಂದು ಪುಂಗಿ ಊದಿದ್ದ. ಅಲ್ಲದೆ ತಾನು ಬಹಳ ಮುಗ್ಧ ಎನ್ನುವಂತೆ ಬಿಂಬಿಸಿಕೊಂಡಿದ್ದ ವಿಂಗ್ ಕಮಾಂಡರ್ ಇದರ ಜೊತೆಗೆ ಕನ್ನಡ ಭಾಷೆಯನ್ನು ಎಳೆದು ತಂದಿದ್ದ. ಆದರೆ ಘಟನಾ ಸ್ಥಳದ CCTV ಕ್ಯಾಮೆರಾಗಳು ಬೇರೆ ಕಥೆಯನ್ನೇ ಹೇಳಿದ್ವು. ಇದಾದ ಬಳಿಕ ತಪ್ಪು ವಿಂಗ್ ಕಮಾಂಡರ್ನದ್ದೇ ಎಂಬುದು ಬಯಲಾಗಿ ಕನ್ನಡ ಪರ ಹೋರಾಟಗಾರರು ವಿಕಾಸ್ ಪರ ನಿಂತಿದ್ವು. ಘಟನೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಖಂಡಿಸಿದ್ರು. ವಿಕಾಸ್ ಕುಮಾರ್ ಮೇಲೆ ಹಲ್ಲೆ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಸೂಕ್ತ ಕಾನೂನು ಕ್ರಮ ಜರುಗಿಸಲು ಪೊಲೀಸ್ ಕಮಿಷನರ್ಗೆ ಆದೇಶ ನೀಡಿದ್ದಾರೆ. ಅಷ್ಟಕ್ಕೂ CM ಸಿದ್ದರಾಮಯ್ಯ ಅವರ ಟ್ವೀಟ್ನಲ್ಲಿ ಏನಿದೆ ಅನ್ನೋದೇ ನಿಜಕ್ಕೂ ಸಂತೋಷದ ವಿಚಾರ. ಬೆಂಗಳೂರಿನ CV ರಾಮನ್ ನಗರದಲ್ಲಿ ವಾಹನ ಟಚ್ ಆದ ವಿಚಾರಕ್ಕೆ ಸಂಬಂಧಿಸಿದಂತೆ ಕನ್ನಡಿಗ ವಿಕಾಸ್ ಕುಮಾರ್ ಅವರ ಮೇಲೆ ಹಲ್ಲೆ ನಡೆಸಿರುವ ವಿಂಗ್ ಕಮಾಂಡರ್ ಶಿಲಾದಿತ್ಯ ಬೋಸ್ ನಂತರ ಜಾಲತಾಣದಲ್ಲಿ ಕರ್ನಾಟಕ ಮತ್ತು ಕನ್ನಡಿಗರ ಬಗ್ಗೆ ಇಲ್ಲಸಲ್ಲದ ಆರೋಪವನ್ನ ಮಾಡಿ ಕನ್ನಡಿಗರ ಸ್ವಾಭಿಮಾನವನ್ನ ಕೆಣಕುವ ದುಷ್ಟತನ ಮೆರೆದಿದ್ದಾನೆ. ಕನ್ನಡಿಗರು ಮಾತೃಭಾಷೆಯ ಬಗ್ಗೆ ಅಭಿಮಾನ ಹೊಂದಿರುವವರೇ ಹೊರತು ದುರಾಭಿಮಾನಿಗಳಲ್ಲ. ಭಾಷೆಯ ವಿಚಾರಕ್ಕೆ ವಿನಾಕಾರಣ ಇತರರ ಮೇಲೆ ಹಲ್ಲೆ ಮಾಡುವ ಅಥವಾ ನಿಂದಿಸುವ ಸಣ್ಣತನ ಕನ್ನಡಿಗರದ್ದಲ್ಲ. ದೇಶದ ಮೂಲೆ ಮೂಲೆಗಳಿಂದ ಬಂದು ಇಲ್ಲಿ ನೆಲೆಸಿರುವ ಪ್ರತಿಯೊಬ್ಬರನ್ನು ಗೌರವದಿಂದ ಕಾಣುತ್ತಿರುವ, ಅವರನ್ನು ಕನ್ನಡಿಗರೇ ಎಂದು ಪ್ರೀತಿಸುವ ಸಂಸ್ಕೃತಿ ಕನ್ನಡ ಮಣ್ಣಿನದ್ದು. ಇದಕ್ಕೆ ಇತಿಹಾಸ ಸಾಕ್ಷಿ. ರಾಷ್ಟ್ರೀಯ ಮಾಧ್ಯಮಗಳು ತಮ್ಮ ಜವಾಬ್ದಾರಿ ಮತ್ತು ವೃತ್ತಿ ಧರ್ಮವನ್ನು ಮರೆತು ಯಾರೋ ಒಬ್ಬ ಮಾಡಿದ ಆಧಾರರಹಿತ ಆರೋಪವನ್ನು ಹಿಡಿದುಕೊಂಡು ಇಡೀ ಕರ್ನಾಟಕದ ಘನತೆಗೆ ಮಸಿ ಬಳಿಯುವ ಕೆಲಸವನ್ನ ಮಾಡಿದ್ದು ನಿಜಕ್ಕೂ ವಿಷಾದನೀಯ. ಇದರಿಂದ ಪ್ರತಿಯೊಬ್ಬ ಕನ್ನಡಿಗನ ಮನಸ್ಸಿಗೆ ಘಾಸಿಯಾಗಿದೆ. ಕನ್ನಡಿಗರು ಉದ್ವೇಗ ಅಥವಾ ಪ್ರಚೋದನೆಗೆ ಒಳಗಾಗಿ ಕಾನೂನು ಕೈಗೆತ್ತಿಕೊಳ್ಳುವ ಕೆಲಸ ಮಾಡಬಾರದು.
ಕನ್ನಡಿಗರಿಂದ ಆಯ್ಕೆಯಾದ ಕನ್ನಡದ್ದೇ ಸರ್ಕಾರ ಕರ್ನಾಟಕದಲ್ಲಿದೆ. ನಿನ್ನೆಯ ಘಟನೆಗೆ ಸಂಬಂಧಿಸಿದಂತೆ ತಪ್ಪಿತಸ್ಥರು ಯಾರೇ ಆಗಿರಲಿ, ಯಾವ ಹುದ್ದೆಯಲ್ಲೇ ಇರಲಿ, ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ಪೊಲೀಸ್ ಕಮಿಷನರ್ ಅವರಿಗೆ ಆದೇಶಿಸಿದ್ದೇನೆ. ಪ್ರಕರಣವನ್ನು ರಾಜ್ಯ ಸರ್ಕಾರ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದ್ದು, ಅನ್ಯಾಯಕ್ಕೊಳಗಾದ ವ್ಯಕ್ತಿಗೆ ನ್ಯಾಯ ಕೊಡಿಸಲು ಬದ್ಧವಾಗಿದೆ ಎಂದು ಸಿಎಂ ಸಿದ್ದರಾಮಯ್ಯ ಬೆಂಗಳೂರು ಪೊಲೀಸ್ ಕಮಿಷನರ್ಗೆ ಟ್ಯಾಗ್ ಮಾಡಿ ಪೋಸ್ಟ್ ಮಾಡಿದ್ದಾರೆ. ಇತ್ತ ಕಡೆ ವಿಂಗ್ ಕಮಾಂಡರ್ ನೀಡಿದ್ದ ದೂರಿನ ಮೇರೆಗೆ ವಿಕಾಸ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಮತ್ತು ಅದೇ ರೀತಿ ವಿಕಾಸ್ ಅವರ ದೂರಿನನ್ವಯ ಕೂಡ ಶಿಲಾದಿತ್ಯ ಬೋಸ್ ಮತ್ತು ಅವರ ಪತ್ನಿ ಮಧುಮಿತಾ ದತ್ತು ದಂಪತಿ ಮೇಲೆ ಪ್ರಕರಣ ದಾಖಲಾಗಿದ್ದು, ಸ್ಟೇಷನ್ ಬೇಲ್ ಮೇಲೆ ವಿಕಾಸ್ನನ್ನ ಮನೆಗೆ ಕಳುಹಿಸಲಾಗಿದೆ. ಮುಂದಿನ ವಿಚಾರಣೆಗೆ ಅಂತ ನಾಳೆ ಅಂದ್ರೆ ಏಪ್ರಿಲ್ 24ರಂದು ಹಾಜರಾಗಲು ಹೇಳಲಾಗಿದೆ. ಶಿಲಾದಿತ್ಯ ಬೋಸ್ ವರ್ತನೆ ಹಾಗೂ ಹಲ್ಲೆ ಬಗ್ಗೆ ಪೊಲೀಸರು ಸಂಪೂರ್ಣ ಮಾಹಿತಿಯನ್ನ ವಾಯುಪಡೆಯ ಅಧಿಕಾರಿಗಳಿಗೆ ಪೊಲೀಸರು ನೀಡಿದ್ದಾರೆ. ಶಿಲಾದಿತ್ಯ ಬೋಸ್ ಏರ್ಫೋರ್ಸ್ ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ದಾನೆ. ಯಾವುದೇ ವಿಚಾರಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳುವಂತಿಲ್ಲ ಎಂಬ ನಿಯಮವಿದ್ದು, ತಮ್ಮ ಗುರುತು ಪತ್ತೆಯಾಗುವ ರೀತಿ ಯಾವುದೇ ಸಂದೇಶಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವಂತಿಲ್ಲ. ಸಾರ್ವಜನಿಕರ ಜೊತೆ ಕೆಟ್ಟದಾಗಿ ವರ್ತಿಸಿ ಏರ್ಫೋರ್ಸ್ ಘನತೆಗೆ ಧಕ್ಕೆ ತರುವಂತಿಲ್ಲ. ಇದರ ಜೊತೆಗೆ ಸುಳ್ಳು ದೂರು ನೀಡಿರುವುದು ಮೇಲ್ನೋಟಕ್ಕೆ ಸಾಬೀತಾಗಿದೆ. ಭಾಷಾ ವಿಚಾರದಲ್ಲಿ ಗುಂಪುಗಳ ನಡುವೆ ದ್ವೇಷ ಬಿತ್ತುವ ಪ್ರಯತ್ನ ನಡೆದಿದೆ. ಮಿಲಿಟರಿ ನಿಯಮಗಳ ಉಲ್ಲಂಘನೆ ಹಿನ್ನೆಲೆ ಕೆಲಸ ಕಳೆದುಕೊಳ್ಳುವುದು ಬಹುತೇಕ ಖಚಿತವಾಗಿದೆ. ಹಾಗಾಗಿ ಮುಂದಿನ ಕ್ರಮ ತೆಗೆದುಕೊಳ್ಳುವ ಸಂಬಂಧ ಪೊಲೀಸರಿಂದ ಮಾಹಿತಿ ಸಂಗ್ರಹಿಸಲಾಗಿದೆ. ತಮ್ಮ ಕುಟುಂಬದ ಜೊತೆ ಸಿವಿ ರಾಮನ್ ನಗರದಲ್ಲಿ ಶಿಲಾದಿತ್ಯ ಬೋಸ್ ನೆಲೆಸಿದ್ದು, ಭಾರತೀಯ ವಾಯುಸೇನೆಯಲ್ಲಿ ಕಮಾಂಡರ್ ಆಗಿದ್ದಾನೆ. ಅವನ ಪತ್ನಿ ಮಧುಮಿತಾ ರಕ್ಷಣಾ ಸಂಶೋಧನಾ ಮತ್ತು ಅಭಿವೃದ್ಧಿ ಅಂದರೆ DRDO ಇಲಾಖೆಯಲ್ಲಿ ಉದ್ಯೋಗದಲ್ಲಿದ್ದಾರೆ. ಹಳೆ ಮದ್ರಾಸ್ ರಸ್ತೆಯ ಗ್ರ್ಯಾಂಡ್ ಗೋಪಾಲನ್ ಮಾಲ್ ಬಳಿ ಗಲಾಟೆಯ ವೇಳೆ ಪತ್ನಿ ಮಧುಮಿತಾ ಕೂಡ ಗಂಡನಿಗೆ ಸಾಥ್ ನೀಡಿದ್ದಾಳೆ. ಕನ್ನಡಿಗನಿಗೆ ಹಲ್ಲೆ ನಡೆಸಿ ಕನ್ನಡಿಗರ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿರುವ ಶಿಲಾದಿತ್ಯ ಬೋಸ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ನಗರದಲ್ಲಿ ಸೋಮವಾರ ಪ್ರತಿಭಟನೆಗಳು ನಡೆದಿದ್ವು. ಅಲ್ಲದೆ ಬೈಯಪ್ಪನಹಳ್ಳಿ ಠಾಣೆಯ ಪೊಲೀಸರನ್ನ ಭೇಟಿ ಮಾಡಿದ್ದ ಕನ್ನಡ ಸಂಘಟನೆಗಳ ಮುಖಂಡರು ಆರೋಪಿ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಮನವಿ ಸಲ್ಲಿಸಿದರು. ಇದಾದ ಬೆನ್ನಲ್ಲೇ ಆರೋಪಿ ವಿರುದ್ಧ ಬೈಯಪ್ಪನಹಳ್ಳಿ ಠಾಣೆಯಲ್ಲಿ BNS ಸೆಕ್ಷನ್ 109 ಅಂದರೆ ಕೊಲೆಯತ್ನ, 115/2 ಅಂದರೆ ಗಾಯಗೊಳಿಸೋದು, 304 ಅಂದರೆ ಕಸಿದುಕೊಳ್ಳುವುದು ಹಾಗೂ 351, 352 ಅಡಿ ಪ್ರಕರಣ ದಾಖಲಾಗಿದೆ. ಆದರೆ ಎಫ್ಐಆರ್ನಲ್ಲಿ ಆರೋಪಿಯ ಹೆಸರು ಉಲ್ಲೇಖಿಸಿಲ್ಲ. ಇದೀಗ ಹಲ್ಲೆಗೊಳಗಾದ ವಿಕಾಸ್ ಈ ಕುರಿತು ಬೈಯಪ್ಪನಹಳ್ಳಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾನೆ. ದೂರಿನಲ್ಲಿ ಉಲ್ಲೇಖಿಸಿದ್ದೇನೆಂದರೆ, ಸೋಮವಾರ ಬೆಳಗ್ಗೆ 6:20ರ ಸುಮಾರಿಗೆ ಸ್ನೇಹಿತನಿಗೆ ಬೈಕ್ ವಾಪಸ್ ನೀಡಲು ತೆರಳುತ್ತಿದ್ದೆ. ಅದೇ ಸಮಯದಲ್ಲಿ ವ್ಯಕ್ತಿಯೊಬ್ಬರು ಕಾರಿನಲ್ಲಿ ನೋಂದಣಿ ಸಂಖ್ಯೆ HR51 BA 8568 ಗಾಡಿಯಲ್ಲಿ ಬರ್ತಿದ್ರು. ಅವರ ಕಾರು ನನ್ನ ಬೈಕಿಗೆ ತಾಕ್ತು. ನಂತರ ಆ ವ್ಯಕ್ತಿ ನನ್ನನ್ನ ಅಡ್ಡ ಹಾಕ್ತಾರೆ. ಕಾರಿಗೆ ಏಕೆ ತಾಗಿಸಿದ್ದೀಯಾ ಎಂದು ಪ್ರಶ್ನಿಸಿ ಕೆಳಕ್ಕೆ ತಳ್ಳಿ ಬೀಳಿಸ್ತಾರೆ. ನಾನು ಏರ್ಫೋರ್ಸ್ನಲ್ಲಿ ಕೆಲಸ ಮಾಡ್ತಿದ್ದೇನೆ, ನನ್ನ ಜೊತೆಗೆ ಆಟವಾಡಬೇಡ ಎಂದು ನಿಂದಿಸ್ತಾರೆ. ಜೊತೆಗೆ ಹಲ್ಲೆ ನಡೆಸಿದ್ರು. ಸ್ನೇಹಿತನಿಗೆ ಕರೆ ಮಾಡಲು ಮುಂದಾದ ವೇಳೆ ಮೊಬೈಲ್ ಕಸಿದುಕೊಂಡು ಒಡೆದು ಹಾಕಿದ್ರು. ಬೈಕ್ ಕೀ ಕಸಿದುಕೊಂಡು ಎಸೆದು ಕತ್ತು ಹಿಸುಕಿ ಕೊಲೆಗೆ ಯತ್ನಿಸಿದ್ರು ಎಂದು ವಿಕಾಸ್ ನೀಡಿರುವ ದೂರು ಆಧರಿಸಿ ಎಫ್ಐಆರ್ ದಾಖಲಾಗಿದೆ. ಘಟನೆ ನಡೆದ ಸ್ಥಳದಲ್ಲಿ ಪೊಲೀಸರು ಮಂಗಳವಾರ ಮಹಜರು ಪ್ರಕ್ರಿಯೆ ನಡೆಸಿದ್ದಾರೆ. ಘಟನೆ ಕುರಿತು ಸುಳ್ಳು ಕಥೆಗಟ್ಟಿದ್ದ ಶಿಲಾದಿತ್ಯ ಬೋಸ್ ಅವರನ್ನ ಬಂಧಿಸಬೇಕು ಎಂದು ಕನ್ನಡ ಸಂಘಟನೆಯ ಮುಖಂಡರು ಆಗ್ರಹಿಸಿದ್ದಾರೆ. ಸದ್ಯ ವಿಕಾಸ್ ಅವರನ್ನ ಪೊಲೀಸರು ಬಿಡುಗಡೆ ಮಾಡಿದ್ದು, ಶಿಲಾದಿತ್ಯ ಬೋಸ್ ಅವರಿಗೆ ಹುಡುಕಾಟ ನಡೆಸುತ್ತಿದ್ದಾರೆ. ಬೈಯಪ್ಪನಹಳ್ಳಿ ಠಾಣೆಗೆ ಭೇಟಿ ನೀಡಿದ್ದ ವಾಯುಪಡೆಯ ಅಧಿಕಾರಿಗಳು ಘಟನೆಯ ಸಂಬಂಧ ಪೊಲೀಸರಿಂದ ಮಾಹಿತಿ ಪಡೆದುಕೊಂಡಿದ್ದಾರೆ. ವಾಯುಪಡೆಯ ನಿಯಮವನ್ನು ಉಲ್ಲಂಘಿಸಿ ಶಿಲಾದಿತ್ಯ ಬೋಸ್ ಅವರು ವಿಡಿಯೋ ಮಾಡಿದ್ದಾರೆ. ಜೊತೆಗೆ ಹಲ್ಲೆ ನಡೆಸುತ್ತಿರುವ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಿದೆ. 2 ವಿಡಿಯೋವನ್ನು ವಾಯುಪಡೆಯ ಅಧಿಕಾರಿಗಳು ಸಂಗ್ರಹಿಸಿಕೊಂಡು ಆಂತರಿಕ ತನಿಖೆಗೆ ಮುಂದಾಗಿದ್ದಾರೆ. ಅಲ್ಲದೆ ಕಠಿಣ ಕ್ರಮವನ್ನು ಕೂಡ ತೆಗೆದುಕೊಳ್ಳುವುದಾಗಿ ಭರವಸೆಯನ್ನ ನೀಡಿದ್ದಾರೆ. ಅಂತೂ ನಮ್ಮ ಕರ್ನಾಟಕಕ್ಕೆ ಹೊಟ್ಟೆಪಾಡಿಗೆ ಅಂತ ಬಂದು ತಲೆ ಇಲ್ಲದಂಗೆ ಎಗರಾಡಿದ್ರೆ ನಾವು ಕನ್ನಡಿಗರು ಏನು ಕಾಮಿಡಿ ಪೀಸ್ಗಳ? ಇಲ್ಲಿ ಸರಿ ತಪ್ಪು ಅನ್ನೋದನ್ನ ವಿಮರ್ಶೆ ಮಾಡೋದಕ್ಕಿಂತ ನಮ್ಮ ತಾಯಿಯನ್ನ ಗೌರವಿಸೋದು ನಮ್ಮೆಲ್ಲರ ಕರ್ತವ್ಯ. ಜೈ ಕನ್ನಡಾಂಬೆ, ಜೈ ಕರ್ನಾಟಕ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.